ಅದು ಕನೆಕ್ಷನ್ ಸರ್ ಇಲ್ಲ ಇಲ್ಲ ನಡೆದ ಪಂದ್ಯಾವಳಿ ಕೆಲಸವ್ರು ಬರಪ್ಪ ನಾವು ಅವ್ರಿಗೆ ಗೆಲ್ಲಿ ಅಂತ ಹೇಳಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೀವಿ. ಸೊ ನಿರಂತರ 90 ದಿನ ಈ ಕೋಚಿಂಗ್ ಕ್ಲಾಸ್ ನಡೆಯುತ್ತೆ. ಸೊ ಆದ್ರಿಂದ ಇದ್ರ ಜೊತೆಗೆ 90 ದಿನ ಆದ್ಮೇಲೆ ನೆಕ್ಸ್ಟ್ ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ, ಆ ಮಾಡೆಲ್ ನಲ್ಲಿ ಯಾರು ಹೆಚ್ಚಿನ ಅಂಕ ಗಳಿಸ್ತಾರೆ ಅವರಿಗೆ ನೆಕ್ಸ್ಟ್ ನಾವು ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತೀವಿ. ಮತ್ತೆ ಜೊತೆಗೆ ಯಾವ ಮಕ್ಕಳು ಪ್ರಶಸ್ತಿ ಪುರಸ್ಕೃತರು ಮಾಡ್ರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ 90 ದಿನದ ಕ್ಯಾಶ್ ಜೊತೆಗೆ ಯೂಟ್ಯೂಬ್ ನಲ್ಲೂ ಕೂಡ ರೆಕಾರ್ಡೆಡ್ ವಿಡಿಯೋ. ಈ ಒಂದು ಸ್ತೋತ್ರ ಆಡುವ ಆಟ ಇದು ಹೇಳ್ಬೇಕಪ್ಪ ಅಂದರೆ ಉದ್ಯೋಗ ಮತ್ತು ಎಲ್ಲ ಪದಾಧಿಕಾರಿಗಳು ಭಾಳ ಒಂದು ಉತ್ಸುಕರಾಗಿ ಒಳ್ಳೆ ಪ್ರೈಸ್ ಮನಿನ ಇಟ್ಟಾರೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಇಡ್ಬೋದಾಯ್ತು. 700 ಜನ ನಾಳೆ ಊಟ ಈಗ ದೂಡ ಅಧ್ಯಕ್ಷ ಆಗಿಲ್ಲ ತಿಂಗಳ ಸಂಬಳದ ಇದನ್ನ ಇಟ್ಟಿದ್ದಾರೆ. ದೇಶದ ಚೆಸ್ ಇದರಿಂದ ಯಾರೋ ನಮ್ಮ ಶಾರ್ಪ್ನೆಸ್ ಇದೆ, ಅವರಿಗೆ ಇನ್ನೂ ಹೆಚ್ಚಿನ ಒಂದು ಮೆಂಟಲಿ ಫಿಸಿಕಲಿ ಎಲ್ಲ ಶಾರ್ಪ್ ಆಗಲಿಕ್ಕೂ ಇದು ಒಳ್ಳೆಯ ರೀತಿಯ ಒಂದು ಆಟ. ಭಾಳ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ದಿನೇಶ್ ಶೆಟ್ಟರು ಮತ್ತು ಸಂಘಟಕರು, ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಪೊರೇಟರ್ಗಳು ಸಾಕಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಈಗ ನಮ್ಮ ಹುಡುಗರುಗಳು ಆಗಬೇಕಾಗಿದೆ. ಆ ರೀತಿ ನಾವು ಶ್ರಮ ವಹಿಸಿ ಎಲ್ಲರೂ ಹೆಚ್ಚಿನ ರೀತಿಯಿಂದ ನಮ್ಮ ಪತ್ರಿಕೆ ಮಂಡಳಿ ಎಲ್ಲ ಸದಸ್ಯರಿದ್ದೀರಿ, ಎಲ್ಲ ಅವರು ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಅವರ ರೇಖಾಚಿತ್ರವನ್ನು ಮಾಡ್ಕೊಂಡ್ಬಂದರೆ ಅವ್ರು ಮೇಡಮ್ ಮಲನಾಡಿ ಸನ್ಮಾನ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಅದು ಕನೆಕ್ಷನ್ ಸರ್ ಇಲ್ಲ ಇಲ್ಲ ನಡೆದ ಪಂದ್ಯಾವಳಿ ಕೆಲಸವ್ರು ಬರಪ್ಪ ನಾವು ಅವ್ರಿಗೆ ಗೆಲ್ಲಿ ಅಂತ ಹೇಳಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೀವಿ. ಸೊ ನಿರಂತರ 90 ದಿನ ಈ ಕೋಚಿಂಗ್ ಕ್ಲಾಸ್ ನಡೆಯುತ್ತೆ. ಸೊ ಆದ್ರಿಂದ ಇದ್ರ ಜೊತೆಗೆ 90 ದಿನ ಆದ್ಮೇಲೆ ನೆಕ್ಸ್ಟ್ ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ, ಆ ಮಾಡೆಲ್ ನಲ್ಲಿ ಯಾರು ಹೆಚ್ಚಿನ ಅಂಕ ಗಳಿಸ್ತಾರೆ ಅವರಿಗೆ ನೆಕ್ಸ್ಟ್ ನಾವು ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತೀವಿ. ಮತ್ತೆ ಜೊತೆಗೆ ಯಾವ ಮಕ್ಕಳು ಪ್ರಶಸ್ತಿ ಪುರಸ್ಕೃತರು ಮಾಡ್ರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ 90 ದಿನದ ಕ್ಯಾಶ್ ಜೊತೆಗೆ ಯೂಟ್ಯೂಬ್ ನಲ್ಲೂ ಕೂಡ ರೆಕಾರ್ಡೆಡ್ ವಿಡಿಯೋ. ಈ ಒಂದು ಸ್ತೋತ್ರ ಆಡುವ ಆಟ ಇದು ಹೇಳ್ಬೇಕಪ್ಪ ಅಂದರೆ ಉದ್ಯೋಗ ಮತ್ತು ಎಲ್ಲ ಪದಾಧಿಕಾರಿಗಳು ಭಾಳ ಒಂದು ಉತ್ಸುಕರಾಗಿ ಒಳ್ಳೆ ಪ್ರೈಸ್ ಮನಿನ ಇಟ್ಟಾರೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಇಡ್ಬೋದಾಯ್ತು. 700 ಜನ ನಾಳೆ ಊಟ ಈಗ ದೂಡ ಅಧ್ಯಕ್ಷ ಆಗಿಲ್ಲ ತಿಂಗಳ ಸಂಬಳದ ಇದನ್ನ ಇಟ್ಟಿದ್ದಾರೆ. ದೇಶದ ಚೆಸ್ ಇದರಿಂದ ಯಾರೋ ನಮ್ಮ ಶಾರ್ಪ್ನೆಸ್ ಇದೆ, ಅವರಿಗೆ ಇನ್ನೂ ಹೆಚ್ಚಿನ ಒಂದು ಮೆಂಟಲಿ ಫಿಸಿಕಲಿ ಎಲ್ಲ ಶಾರ್ಪ್ ಆಗಲಿಕ್ಕೂ ಇದು ಒಳ್ಳೆಯ ರೀತಿಯ ಒಂದು ಆಟ. ಭಾಳ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ದಿನೇಶ್ ಶೆಟ್ಟರು ಮತ್ತು ಸಂಘಟಕರು, ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಪೊರೇಟರ್ಗಳು ಸಾಕಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಈಗ ನಮ್ಮ ಹುಡುಗರುಗಳು ಆಗಬೇಕಾಗಿದೆ. ಆ ರೀತಿ ನಾವು ಶ್ರಮ ವಹಿಸಿ ಎಲ್ಲರೂ ಹೆಚ್ಚಿನ ರೀತಿಯಿಂದ ನಮ್ಮ ಪತ್ರಿಕೆ ಮಂಡಳಿ ಎಲ್ಲ ಸದಸ್ಯರಿದ್ದೀರಿ, ಎಲ್ಲ ಅವರು ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಅವರ ರೇಖಾಚಿತ್ರವನ್ನು ಮಾಡ್ಕೊಂಡ್ಬಂದರೆ ಅವ್ರು ಮೇಡಮ್ ಮಲನಾಡಿ ಸನ್ಮಾನ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. They destroyed our house
in our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನಾನೇ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ತಿನ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.